ನಮಸ್ತೆ, ಎಲ್ಲರಿಗೂ ಹೇಗಿದ್ದೀರಾ? ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೇನೆ ಟೊಮೆಟೊ ಕಾಯಿ ಅಥವಾ ದೋರ್ಗಾಯಿ ಅಂತ ಕರಿತೀವಲ್ವ, ಅದರಿಂದ ಹೇಗೆ ಟೊಮೆಟೊ ಗೊಜ್ಜನ್ನು ಮಾಡೋದು ಅಂತೇಳಿ. ತುಂಬ ಅಂದರೆ ತುಂಬ ಸಿಂಪಲ್. ನಾನಿಲ್ಲಿ 4 ಟೊಮೆಟೊ ಕಾಯಿ ತೊಗೊಂಡಿದ್ದೀನಿ, ಒಂದೆರಡು ದೋರ್ಗಾಯಿ ಇದೆ, ಒಂದೆರಡು ಕಾಯಿ ಇದೆ. ನೀವು ಕೂಡ ಇದೇ ಥರದ್ದು ತೊಗೊಳ್ಳಿ. ಜವಾರಿ ಬರುತ್ತಲ್ಲ, ಅದು ತೊಗೋಬೇಕು, ಅದು ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ದೊಡ್ಡದಾಗಿ ಪೀಸ್ಗಳನ್ನು ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ನೀವು ಕೂಡ ಇದೇ ಥರ ಮಾಡಿ. ಇದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿಗೆ ಕೂಡ ನಾನಿಲ್ಲಿ ಮುರಿದುಬಿಟ್ಟು ಇದಕ್ಕೆ ಹಾಕೋತಾ ಇದ್ದೀನಿ. ಚಟ್ನಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ತುಂಬ ಸಿಂಪಲ್ ಕೂಡ, ಎಲ್ರಿಗೂ ಕೂಡ ಖಂಡಿತ ಇಷ್ಟ ಆಗೇ ಆಗುತ್ತೆ. ನಾನಿಲ್ಲಿ 1 ಟೀ ಕುಡಿಯೋ ಕಪ್ಪಲ್ಲಿ 3/4 ಭಾಗ ನೀರನ್ನು ಹಾಕ್ಬಿಟ್ಟು ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ ಕೂಡ ಹಾಕ್ತಾ ಇದ್ದೀನಿ. ಆಮೇಲೆ ಇದನ್ನು ಮೆತ್ತಗಾಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ಸಿಮ್ಮಲ್ಲೇ ಬೇಯಿಸ್ಕೊಳ್ಳಿ, ನಿಧಾನಕ್ಕೆ ಬೇಯುತ್ತೆ. ಇದು ಚೆನ್ನಾಗಿ ಕೂಡ ಬರುತ್ತೆ, ಅದು ನಿಮಗೆ ಗೊತ್ತಾಗುತ್ತೆ, ಅದು ಬೆಂದಿರೋದು ಮೆತ್ತಗಾಗಿರುತ್ತಲ್ವ ಆ ಒಂದು ಇದಕ್ಕೆ. ಅದಾದಮೇಲೆ ಏನು ಮಾಡ್ತೀರಪ್ಪ ಅಂತಂದರೆ, ಇದನ್ನು ನೀವು ಮೆಣಸಿಕಾಯಿನ ಸಪ್ರೇಟ್ ತೊಗೊಂಡ್ಬಿಟ್ಟು ಸಪ್ರೇಟ್ ಆದರೂ ರುಬ್ಕೋಬೋದು, ಇಲ್ಲಾಂದರೆ ಒಟ್ಟಿಗೆ ಹಾಕಿ ಕೂಡ ರುಬ್ಕೋಬೋದು. ಚಟ್ನಿ ತುಂಬ ಚೆನ್ನಾಗಿರುತ್ತೆ ಇದು. ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ, ಒಟ್ಟಿಗೆ ಹಾಕ್ಕೊಂಡು ಎಲ್ಲ ರುಬ್ಕೋತಾ ಇದ್ದೀನಿ. ಇದಕ್ಕೆ ಏನೆಲ್ಲ ಬೇಕು ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಇದನ್ನು ನೀಟಾಗಿ ಎಲ್ಲದನ್ನು ಹಾಕ್ಕೊಳ್ಳಿ. ತುಂಬ ಬಿಸಿ ಇದ್ದಾಗ ರುಬ್ಬಕ್ಕೆ ಹೋಗಬೇಡಿ, ಸ್ವಲ್ಪ ಬೆಚ್ಚಗಾಗೋವರೆಗೂ ಕಾಯಬೇಕಾಗುತ್ತೆ, ಯಾಕಂದರೆ ಅದು ಮಿಕ್ಸಿ ಜಾರಿಂದ ಹೊರಗೆ ಬಂದುಬಿಡುತ್ತೆ. ಸ್ವಲ್ಪ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ, ಸ್ವಲ್ಪ ಬೆಲ್ಲ ಹಾಕೋತಾ ಇದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಈಗಾಗಲೇ ಉಪ್ಪು ಹಾಕಿರೋದ್ರಿಂದ ನೋಡಿಬಿಟ್ಟು ನೀವು ಉಪ್ಪನ್ನು ಬ್ಯಾಲೆನ್ಸ್ ಮಾಡಿ ಹಾಕಿ. ಇದನ್ನು ಆನ್ ಆ್ಯಂಡ್ ಆಫ್ ಮಾಡಿ ರುಬ್ಕೊಳ್ಳಿ, ಯಾಕಂದರೆ ಒಂದೇ ಸಲ ರುಬ್ಬೋದ್ರಿಂದ ನುಣ್ಣಗಾಗ್ಬಿಡುತ್ತೆ. ಇದು ತರಿಯಾಗಿದ್ದರೆ ಚಟ್ನಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಆನ್ ಆ್ಯಂಡ್ ಆಫ್ ಮಾಡಿಬಿಟ್ಟು ಚೆನ್ನಾಗಿ ರುಬ್ಕೊಳ್ಳಿ. ಚೆನ್ನಾಗಿ ಮೀನ್ಸ್ ತರಿಯಾಗಿ ರುಬ್ಕೊಳ್ಳಿ. ಆಮೇಲೆ ಒಂದು ಬಾಣಲೆ ಇಟ್ಬಿಟ್ಟು ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕಾಗುತ್ತೆ. ಸಾಸಿವೆ ಹಾಕಿ, ಸಾಸಿವೆ ಚಿಟಪಟ ಅಂದಮೇಲೆ ಜೀರಿಗೆ ಹಾಕಿ, ಆನಂತರ ಒಂದು 2-3 ಒಣಮೆಣ್ಸಿಕಾಯಿ ಮುರಿದ್ಬಿಟ್ಟು ಹಾಕಿ, ಸ್ವಲ್ಪ ಕರಿಬೇವು ಹಾಕಿ. ಇದಾದಮೇಲೆ ಜಜ್ಜಿ ಇಟ್ಕೊಂಡಿರ್ತಕ್ಕಂಥ ಬೆಳ್ಳುಳ್ಳಿ ಕೂಡ ಹಾಕಿ. ಹುರಿ ಜಾಸ್ತಿಯಾಗಿ ಕಪ್ಪಾಗುತ್ತೆ ಅನಿಸಿದ್ರೆ ಸ್ಟವನ್ನು ಸ್ವಲ್ಪ ಆಫ್ ಮಾಡ್ಕೊಂಡ್ಬಿಟ್ಟು, ಇಲ್ಲೇನು ರುಬ್ಬಿಟ್ಕೊಂಡಿರ್ತೀವಿ ಹಸಿ ಟೊಮೆಟೊ ಕಾಯಿ, ಅದನ್ನು ಕೂಡ ಇದಕ್ಕೆ ಹಾಕಿಬಿಟ್ಟು ಆಮೇಲೆ ಸ್ಟವನ್ನು ಆನ್ ಮಾಡಿ ಸಿಮ್ಮಲ್ಲಿ ಇಟ್ಬಿಟ್ಟು, ಅಥವಾ ಸಿಮ್ಮಿನ ಸ್ವಲ್ಪ ಜಾಸ್ತಿ ಊರಿನಲ್ಲಿ ಒಂದು 3 ನಿಮಿಷ ಚೆನ್ನಾಗಿ ಕುದಿಸಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಉಪ್ಪು ಅಂದರೆ ಕಡಿಮೆ ಆಗಿದ್ರೆ ಮತ್ತೆ ಉಪ್ಪನ್ನು ಹಾಕ್ಕೊಳ್ಳಿ. ಇದು ಎಲ್ಲದಕ್ಕೂ ಕೂಡ ಮ್ಯಾಚ್ ಆಗುತ್ತೆ, ತುಂಬ ರುಚಿಯಾಗಿರುತ್ತೆ. ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಒಂದು ಸಲ ಟ್ರೈ ಮಾಡಿ ಹೇಳಿ. ಮುದ್ದೆ, ಚಪಾತಿ, ಅನ್ನ, ರೊಟ್ಟಿ, ದೋಸೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನೀವು ಬೇಕಾದ್ರೆ ಆ ಚಟ್ನಿನ ಹಾಗೆ ಕೂಡ ತಿಂತೀರಾ. ಚಟ್ನಿ ಅನ್ಬೋದು ಅಥವಾ ಗೊಜ್ಜು ಅನ್ಬೋದು, ನಮ್ಮ ಕಡೆ ಇದನ್ನು ಗೊಜ್ಜು ಅಂತೇಳಿ ಕರಿತೀವಿ. ನಿಮಗೆ ಇದು ಇಷ್ಟ ಆಗಿತ್ತು ಅಂತಂದರೆ ಒಂದು ಸಲ ಟ್ರೈ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ.